ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ಸಮಯ, ಈ ದಿನ ನಾವು ಧ್ಯಾನಿಸಲಿರೋ ವಾಕ್ಯ ಭಾಗ ಅಂಶ ಪ್ರಿಯರೇ, ನಾನು ಕೇಳಿದ್ದೆನು ಆದರೆ ಈಗ ನೋಡುತ್ತಿದ್ದೇನೆ. ಹೌದು ಪ್ರಿಯರೇ, ನಾವು ಅಂಶ ಭಾಗ ನಾನು ಕೇಳಿದ್ದೆನು ಆದರೆ ಈಗ ಕಣ್ಣಾರೆ ಅಥವಾ ಕಿವಿಯಾರೆ, ಮನಸ್ಸಾರೆ, ಕೈಯಾರೆ ನೋಡುತ್ತಿದ್ದೇನೆ, ಗ್ರಹಿಸುತ್ತಿದ್ದೇನೆ, ಮುಟ್ಟುತ್ತಿದ್ದೇನೆ ಎನ್ನುವಂತೆ. ಹೌದು ಪ್ರಿಯರೇ, ನಾನು ನೋಡಿದ್ದೆನು ಆದರೆ ಈಗ ಕೇಳಿದ್ದೆನು, ನೋಡುತ್ತಿದ್ದೇನೆ ಎನ್ನುವ ಅಂಶದಲ್ಲಿ ನಾವು ಪ್ರವೇಶವನ್ನು ಪ್ರಿಯರೇ, ಪರಿಶುದ್ಧ ಗ್ರಂಥ ವಾಕ್ಯ ಭಾಗಗಳ ಮುಖಾಂತರ ನಾವು ಯೇಸುವಿನೊಂದಿಗೆ ಪ್ರಯಾಣ ಮಾಡೋಣ. ನನ್ನನ್ನು ಪ್ರೀತಿಸುವನು ನನ್ನ ಮಾತುಗಳನ್ನು ಕೈಗೊಂಡು ನಡೆಯುತ್ತಾನೆ, ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಅನುದಿನ ನನ್ನನ್ನು ಹಿಂಬಾಲಿಸುತ್ತಾನೆ. ನನ್ನನ್ನು ಪ್ರೀತಿಸುವನು ಬೆಳಕಿನಲ್ಲಿ ನಡೆಯುತ್ತಾನೆ ಮತ್ತು ಬೆಳಕಿನವರಾಗುತ್ತಾರೆ. ಹೌದು, ಹೀಗೆ ನಾವು ಕೇಳಿದ್ದೇನು ಈಗ ನೋಡುತ್ತಿದ್ದೇನೆ ಎನ್ನುವ ಅಂಶದೊಳಗೆ ನಾವು ಪ್ರವಾಸ ಮೊದಲು ಕೇಳುವ ಮೊದಲು ವಾಕ್ಯ ಭಾಗ ಪ್ರಾರ್ಥಿಸಿಕೊಂಡು ಸಿದ್ಧರಾಗೋಣ ಪ್ರೇರೆ. ಕೇಳಲಿರುವ ದೇವರ ವಾಕ್ಯ ಭಾಗ ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಂತೆ, ಒಳ್ಳೆಯ ನೆಲವಾಗುವಂತೆ ನಮ್ಮ ಹೃದಯ ಕೇಳಲಿರುವ ದೇವರ ಒಳ್ಳೆಯ ಜೀವಂತ ಶಾಂತಿಯ, ರಕ್ಷಣೆಯ, ಬೆಳಕಿನ, ಮಹಿಮೆಯ, ನೀತಿಯ, ಧೈರ್ಯದ, ಭಯಭಕ್ತಿಯ, ದೇವದೂತರ ಕಾವಲು ನೀಡುವ ದೇವರ ಜ್ಞಾನದ, ಆರೋಗ್ಯದ ಮಾತುಗಳನ್ನು ಧ್ಯಾನಿಸೋಣ ಪ್ರೇರೆ. ಇದಕ್ಕೆ ಮೊದಲು ಪ್ರಾರ್ಥಿಸೋಣ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಕೇಳಲಿರುವ ಮಾತುಗಳು 100ರಷ್ಟು, 60, 30ರಷ್ಟು ನಮ್ಮ ಹೃದಯದಲ್ಲಿ, ಆತ್ಮ, ದೇಹದಲ್ಲಿ, ಜೀವಿತದಲ್ಲಿ ಫಲ ಕೊಡುವಂತೆ, ಆ ಫಲ ಶಾಶ್ವತವಾಗಿ ನಿಲ್ಲುವಂತೆ ಪ್ರಭು ಅನುಗ್ರಹಿಸುತ್ತಾನೆ. ಯೇಸು ನಾಮದಲ್ಲಿ ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ವಿಶ್ವಾಸ, ನಿರೀಕ್ಷೆ, ಪ್ರೀತಿಗಳ ಸೃಷ್ಟಿಕರ್ತನೆ ದೇವ, ಕೇಳಿದ್ದೆನು ಆದರೆ ಈಗ ನೋಡುತ್ತಿದ್ದೇನೆ ಎನ್ನುವ ಅಂಶಭಾಗವನ್ನು ಪರಿಶುದ್ಧ ಗ್ರಂಥ ಭಾಗದಲ್ಲಿ ಅನೇಕರು ನುಡಿದಿರುವ ಈ ವಾಕ್ಯ ಭಾಗದಲ್ಲಿ ಮುಖಾಂತರ ಧ್ಯಾನಿಸುವಾಗ ನಾವು ಕೂಡ ಯೇಸು ಕ್ರಿಸ್ತನ ಬಗ್ಗೆ ಕೇಳಿದ್ದೆವು, ಆದರೆ ಯೇಸುವನ್ನು ಗ್ರಹಿಸಿದೆವು ವಾಕ್ಯಗಳ ಮುಖಾಂತರ, ಅಥವಾ ಆತ್ಮದ ಕಣ್ಣಿಂದ ನೋಡಿದೆವು ಆತನೇ ಸತ್ಯ ದೇವರು, ನಿತ್ಯ ಜೀವವೆಂದು. ಹೌದು ಪ್ರಭುವೇ, ನಾವು ಕೇಳುವುದು ಮಾತ್ರವಲ್ಲ, ಅನುಭವಪೂರ್ವಕವಾಗಿ ಆತ್ಮ ಸಂಬಂಧವಾಗಿ ನೋಡುವಂತೆ, ಕೇಳುವಂತೆ, ಗ್ರಹಿಸುವಂತೆ, ಕೈಯಾರೆ ಮುಟ್ಟುವಂತೆ ಪ್ರಭುವಿನ ಪಾದವನ್ನು ಮಾರ್ತಾಳ ತಂಗಿ ಮರೆಯಳಂತೆ. ಹೌದು ಪ್ರಭುವೇ, ಅಂಥ ಅನುಭವದೊಳಗೆ ಈ ವಾಕ್ಯ ಭಾಗವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಮಗ ಮಗಳನ್ನು ನನ್ನನ್ನು ಕರೆದುಕೊಂಡು ಹೋಗಿರಿ. ಕರೆದುಕೊಂಡು ಹೋಗುವುದಕ್ಕಾಗಿ ಸ್ತೋತ್ರ ದೇವ. ಹೀಗೆ ಮಾಡಿ ನಿಮ್ಮ ಮಕ್ಕಳ ಜೀವಿತದಲ್ಲಿರುವ ಎಲ್ಲ ನಿರಾಶೆಯನ್ನು, ಅಸಂತೋಷವನ್ನು, ಅಶಾಂತಿಯನ್ನು, ಅನಾರೋಗ್ಯವನ್ನು, ಬಲಹೀನತೆಯನ್ನು, ಮಾಟಮಂತ್ರ ಶಕ್ತಿಗಳನ್ನು, ಮರಣದ ಭಯವನ್ನು, ದುರಾತ್ಮ ಕಟ್ಟುಗಳನ್ನು, ನಿರರ್ಥಕ ನಡವಳಿಕೆ, ನಿರ್ಜೀವ ಕ್ರಿಯೆ, ಮೂಢನಂಬಿಕೆ, ಹೌದು ಪ್ರಭುವೇ, ವಿಗ್ರಹಾರಾಧನೆ, ಇಂಥ ಎಲ್ಲ ಶಕ್ತಿಗಳಿಂದ, ಅಜ್ಞಾನದಿಂದ, ದುರಾತ್ಮದಿಂದ ಬಿಡಿಸಬೇಕೆಂದು, ಬಿಡುಗಡೆಯ ನಾಯಕನಾಗಿ ಶಿಲುವೆಯ ಶಕ್ತಿಯನ್ನು ಅನುಗ್ರಹಿಸಬೇಕೆಂದು ಪುನರುತ್ಥಾನ ಪ್ರಭುವಾದ ಯೇಸು ಕ್ರಿಸ್ತನ ಹೀಗೆ ಮಾಡಿ ನಿಮ್ಮ ಚಿತ್ತದಂತೆ ಶಾಂತಿದಾಯಕ ದೇವರೇ, ಯೇಸು ಕ್ರಿಸ್ತ ನಾಮದಲ್ಲಿ ಸೈತಾನನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ಜಜ್ಜಿ ಹಾಕುತ್ತಾ ನಾಶ ಮಾಡುತ್ತಾ ಬರಬೇಕೆಂದು ಸರ್ವಾಧಿಕಾರವುಳ್ಳ ಸರ್ವಶಕ್ತ ಆಕಾಶದ ಕೆಳಗೆ ಭೂಮಿಯ ಮೇಲೆ ರಕ್ಷಣೆಗೆ ಕೊಡಲಾದ ಒಂದೇ ನಾಮವಾದ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರೇರೆ, ನಾನು ಕೇಳಿದ್ದೇನು ಇವಾಗ ನೋಡುತ್ತಿದ್ದೇನೆ ಎನ್ನುವ ವಾಕ್ಯ ಭಾಗದೊಳಗೆ ನೇರವಾಗಿ ಪ್ರವೇಶಿಸೋಣ ಪ್ರೇರೆ. ನಾವು ಯೋಬನ ಗ್ರಂಥದ 42ನೇ ಅಧ್ಯಾಯ 5ನೇ ವಾಕ್ಯ ಭಾಗದಲ್ಲಿ ಓದುತ್ತೇವೆ ಪ್ರೇರೆ. ದ ಬುಕ್ ಆಫ್ ಜೋಬ್, ಚಾಪ್ಟರ್ 42 ವರ್ಸ್ 5th ವರ್ಡ್. ಇಲ್ಲಿ ಓದುವುದಾದರೆ, ಕಿವಿಯಿಂದ ನಿನ್ನ ವಿಷಯವನ್ನು ಕೇಳಿದ್ದೆನು, ಈಗಲಾದರೂ ನಿನ್ನನ್ನು ಕಣ್ಣಾರೆ ಕಂಡೆನು. ಹೌದು ಪ್ರೇರೆ, ಯೋಬನು ದೇವರೊಂದಿಗೆ ಮಾತನಾಡುತ್ತಿದ್ದಾನೆ. ಕಿವಿಯಿಂದ ದೇವರೇ ನಿನ್ನ ವಿಷಯ ಕೇಳಿದ್ದೆನು, ಆದರೆ ಈಗಲಾದರೂ ನಿನ್ನನ್ನೇ ಕಣ್ಣಾರೆ ಕಂಡೆನು. ಹೌದು ಪ್ರೇರೆ, ಪೌಲನು ಹೇಳುತ್ತಿದ್ದಾನೆ, ದೇವರನ್ನು ಯಾರು ಎಂದು ಕಂಡಿಲ್ಲ ಎಂದು ಪೌಲನು ಹೇಳುತ್ತಿದ್ದಾನೆ. ಯಾಕಂದರೆ ಆತನು ಅಗಮ್ಯವಾದ
ಬೆಳಕಿನಲ್ಲಿ ವಾಸ ಮಾಡುವ ಆತನನ್ನು ಯಾರು ಎಂದು ಕಂಡಿಲ್ಲ. ಯೇಸು ಕ್ರಿಸ್ತನು ಕೂಡ ಅದೇ ಹೇಳ್ತಿದ್ದಾನೆ, ದೇವರನ್ನು ಯಾರು ಎಂದು ಕಂಡಿಲ್ಲ. ಯೋಹಾನ ಸುವಾರ್ತೆ 1:18 ವಾಕ್ಯ ಭಾಗದಲ್ಲಿ ಯಾರು ಸ್ವತಃ ದೇವರಾಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ಇದನ್ನು ತಿಳಿಯಪಡಿಸಿದ್ದಾನೆ. ಯೇಸುವನ್ನು ನೋಡಿದವರು ತಂದೆಯನ್ನು ನೋಡಿದ್ದಾರೆಂದು, ತಂದೆ ನಾನು ಒಂದೇ ಆಗಿದ್ದೇವೆಂದು ಪೌಲನು ಕೂಡ ತಿಮೋಥೆ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನುಡಿಯುತ್ತಿದ್ದಾನೆ ಪ್ರೇರೆ 18-19 ವಾಕ್ಯದಿಂದ. ಆತನನ್ನು ಯಾರೂ ನೋಡಿಲ್ಲ, ಕಂಡಿದ್ದೂ ಇಲ್ಲ, ಕಾಣಬಲ್ಲವರೂ ಇಲ್ಲ. ಹೌದು ಪ್ರೇರೆ. ಆದರೆ ಯೇಸು ಕ್ರಿಸ್ತನೇ ಅದೃಶ್ಯ ದೇವರ ಸಾದೃಶ್ಯ ರೂಪ ಆಗಿದ್ದಾನೆ ಪ್ರೇರೆ. ಆತನು ನೋಡಿದವರು ತಂದೆಯನ್ನು ನೋಡಿದಂತೆ. ಆ ದಿನ ನೀವು ಅರಿತುಕೊಳ್ಳುವಿರಿ. ಯಾವ ದಿನ? ನಾನು ನಿಮ್ಮಲ್ಲಿಯೂ ನೀವು ನನ್ನಲ್ಲಿಯೂ ನಾನು ನನ್ನ ತಂದೆಯಲ್ಲಿಯೂ ಇರುವುದನ್ನು ನೀವು ಕಾಣುವಿರಿ. ಅಂದು ನೀವು ಯಾವ ಪ್ರಶ್ನೆಯನ್ನು ನನಗೆ ಕೇಳುವುದಿಲ್ಲ. ಹೌದು ಪ್ರೇರೆ. ಅಂತ ಪ್ರಶ್ನೆ ಇಲ್ಲದ ಜೀವಿತಕ್ಕೆ ಪ್ರವೇಶ ಮಾಡಿಸುತ್ತಾನೆ ಪ್ರಭು. ಹೌದು ಪ್ರೇರೆ. ಇಲ್ಲಿ ಯಾವ ರೀತಿಯಿಂದ ಕಂಡೆನು ಎಂದು ಹೇಳುತ್ತಿದ್ದಾನೆ ಎಂದು ಗ್ರಹಿಸೋಣ ಪ್ರೇರೆ. ಯೋಬನು, ದೇವರೇ, ಕಿವಿಯಿಂದ ನಿನ್ನ ವಿಷಯವನ್ನು ಕೇಳಿದ್ದೆನು, ಈಗಲಾದರೂ ನಿನ್ನನ್ನೇ ಕಣ್ಣಾರೆ ಕಂಡೆನು ಎಂದು ಹೇಳುತ್ತಿದ್ದಾನೆ. ನಾವು 38ನೇ ಅಧ್ಯಾಯ ಯೋಬನ ಗ್ರಂಥ 1ನೇ ವಾಕ್ಯದಲ್ಲಿ ನೋಡೋದಾದರೆ, ಬುಕ್ ಆಫ್ ಜೋಬ್ ಚಾಪ್ಟರ್ 38 ವರ್ಸ್ 1, 2 ವರ್ಡ್ ಇಲ್ಲಿ ಓದೋದಾದರೆ 1-2ನೇ ವಾಕ್ಯ. ಆಗ ಯೆಹೋವನು ಬಿರುಗಾಳಿಯೊಳಗಿಂದ, ಅಂದರೆ ತಂದೆಯಾದ ದೇವರು, ಆತ್ಮಸ್ವರೂಪನು, ಸೃಷ್ಟಿಕರ್ತನು, ಸರ್ವಶಕ್ತನು, ಬಿರುಗಾಳಿಯೊಳಗಿಂದ ಯೋಬನಿಗೆ ಪ್ರತ್ಯುತ್ತರವಾಗಿ ಹೀಗೆಂದನು. ಪ್ರೇರೆ, ಯೋಬನಿಗೆ ಬಿರುಗಾಳಿಯೊಳಗಿಂದ ಪ್ರತ್ಯುತ್ತರವಾಗಿ ಮಾತಾಡಿದಂತ ಪ್ರೇರೆ. ಕಣ್ಣಾರೆ ಕಂಡೆನು, ಈಗಲಾದರೂ ಕಿವಿಯಿಂದ ಕೇಳಿದ್ದೆನು, ಈಗಲಾದರೂ ಕಣ್ಣಾರೆ ನೋಡಿದೆನು ಅಂದು ಹೇಳಿದ ಅರ್ಥ ಪ್ರೇರೆ, ಆ ಬಿರುಗಾಳಿ ಒಳಗಿಂದ ಆ ದೇವ್ರ ಸ್ವರ ಕೇಳಿ ಬರುತ್ತದೆ. ದೇವರು ಕಂಡನಂತಲ್ಲ ಪ್ರೇರೆ, ದೇವ್ರ ಸ್ವರ ಬಿರುಗಾಳಿಯೊಂದಿಗೆ. ಹೌದು ಪ್ರೇರೆ. ನಾವು ಇಬ್ರಿಯ ಗ್ರಂಥದಲ್ಲಿ 1ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, ದೇವರು ತನ್ನ ದೂತರನ್ನು ಬಿರುಗಾಳಿಯನ್ನಾಗಿಯೂ ತನ್ನ ಸೇವಕರನ್ನು ಅಗ್ನಿಜ್ವಾಲೆಯನ್ನಾಗಿಯೂ ಮಾಡುತ್ತಾನೆಂದು. ಹೌದು, ದೇವರು ದೂತನಂತೆ ಕಾಣಿಸಿಕೊಳ್ಳುತ್ತಾನೆ ಬಿರುಗಾಳಿ ಮುಖಾಂತರ. ಹೌದು ಪ್ರೇರೆ. ಹೀಗೆ ಆಗ ಯೆಹೋವನು ತಂದೆಯ ದೇವರು ಬಿರುಗಾಳಿಯೊಳಗಿಂದ ಯೋಬನಿಗೆ ಪ್ರತ್ಯುತ್ತರವಾಗಿ ಹೀಗೆಂದನು. ಏನೆಂದ? ಅಜ್ಞಾನದ ಮಾತುಗಳಿಂದ ಸತ್ಯ ಆಲೋಚನೆಯನ್ನು ಮಂಕು ಮಾಡುವ ಇವನು ಯಾರು? ದೇವ ತಂದೆಯು ಯೋಬನಿಗೆ ಕಾಣಿಸಿಕೊಂಡು ಬಿರುಗಾಳಿಯೊಳಗಿಂದ ಮಾತಾಡುತ್ತಾನೆ ಪ್ರೇರೆ. ಏನೆಂದು? ಅಜ್ಞಾನದ ಮಾತುಗಳಿಂದ ಸತ್ಯ ಆಲೋಚನೆಯನ್ನು ಮಂಕು ಮಾಡುವ ಇವನು ಯಾರು? ಯೋಬನ ಕುರಿತು, ನೀನು ಅಜ್ಞಾನದ ಮಾತುಗಳನ್ನು ಆಡಿ ಸತ್ಯ ಆಲೋಚನೆಯನ್ನು ಮಂಕು ಮಾಡುತ್ತಿರುವೆ ಎಂದು ಹೇಳುವ ಮುಖಾಂತರ ಬಿರುಗಾಳಿಯೊಳಗಿಂದ ಪರಿಚಯ ಆತನ ಪ್ರೇರೆ. ಅಷ್ಟರವರೆಗೆ ದೇವರ ಆಶೀರ್ವಾದದ ಬಗ್ಗೆ ಗೊತ್ತು, ದೇವರ ಧರ್ಮ ಕಾರ್ಯಗಳ ಬಗ್ಗೆ ಗೊತ್ತು, ದೇವರ ಜ್ಞಾನದ ಬಗ್ಗೆ ಗೊತ್ತು ಪ್ರೇರೆ, ದೇವರ ಒಳ್ಳೆತನದ ಬಗ್ಗೆ ಗೊತ್ತು. ಆದರೂ ದೇವರ ಸ್ವರ ಆತನಿಗೆ ದೂರವಾಗಿತ್ತು. ಹೌದು, ಕಾರಣ ಸೈತಾನನು ಶೋಧಿಸುತ್ತಿದ್ದನು, ದೇವರು ಪರೀಕ್ಷಿಸುತ್ತಿದ್ದನು. ಅನೇಕ ರೀತಿಯಲ್ಲಿ ನಾನು ಒಳ್ಳೆಯವನು, ದೇವರು ಕಾಣಿಸಿಕೊಂಡರೆ, ದೇವರು ನನ್ನನ್ನು ಪರೀಕ್ಷಿಸಿದರೆ ಚೊಕ್ಕ ಬೆಳ್ಳಿ ಬಂಗಾರವಾಗಿ ಕಾಣುತ್ತೇನೆ ಎಂದು ನನ್ನ ನ್ಯಾಯವನ್ನು ಆತನಲ್ಲಿ ಹೇಳಿಕೊಳ್ಳುತ್ತೇನೆ. ಮನುಷ್ಯರು ನನಗೆ ಸರಿಯಾದ ನ್ಯಾಯ ಹೇಳುತ್ತಿಲ್ಲ, ನನ್ನ ತಪ್ಪನ್ನೇ ಕಂಡುಹಿಡಿಯುತ್ತಿದ್ದಾರೆ, ಯಾವುದೇ ತಪ್ಪು ಮಾಡಿಲ್ಲ ಎಂದರೂ ಕೂಡ. ಹೀಗೆ ದೇವರೇ ನನಗೆ ದರ್ಶನ ಕೊಟ್ಟರೆ ಎಷ್ಟು ಚೆನ್ನಾಗಿತ್ತು ಎಂದು ಹೇಳಿಕೊಳ್ಳುತ್ತಿದ್ದ. ಅದಕ್ಕೆ ದೇವರ ದರ್ಶನ ಕೊಟ್ಟ ಯೋಬನಿಗೆ. ಬಿರುಗಾಳಿಯೊಳಗಿಂದ ಯೋಬನಿಗೆ ದೇವರು ಪ್ರತ್ಯುತ್ತರವಾಗಿ ಹೀಗೆಂದನು, ಅಜ್ಞಾನದ ಮಾತುಗಳಿಂದ ಸತ್ಯ ಆಲೋಚನೆಯನ್ನು ಮಂಕು ಮಾಡುವ ಇವನು ಯಾರು? ಯೋಬನೇ, ಅಜ್ಞಾನದ ಮಾತುಗಳನ್ನು ಸತ್ಯ ಆಲೋಚನೆ ಮಂಕು ಮಾಡುತ್ತಿರುವೆ. ಒಂದು ಸಮಯ ಬರುತ್ತದೆ, ನಿನ್ನನ್ನು ಪೂರ್ವಸ್ಥಿತಿಗೆ ತರುತ್ತೇನೆ. ಸೈತಾನನು ಕೇಳಿಕೊಂಡಿದ್ದಾನೆ, ನಿನ್ನ ದಾಸನಾದ ಯೋಬನು ಯಾವ ಲಾಭವಿಲ್ಲದೆ ನಿನ್ನ ಮೇಲೆ ಭರವಸೆ ಇಟ್ಟಿದ್ದಾನೋ ಆತನ ಸುತ್ತಲಿರುವ ಬೇಲಿಯನ್ನು, ರಕ್ಷಣೆ ಬೇಲಿಯನ್ನು ತೆಗೆದುಹಾಕು, ದೂಷಿಸುವಂತೆ ಮಾಡುತ್ತೇನೆಂದು ಕೇಳಿಕೊಂಡಿದ್ದಾನೆ. ಆದರೂ ಸೈತಾನಿಗೆ ಹೇಳಿದ್ದೇನೆ, ಆತನು ಭೂಮಿಯಲ್ಲೆಲ್ಲ ಸಾತ್ವಿಕನು, ಆತನು ಅಂಥ ಮನುಷ್ಯನು ಎಲ್ಲಿ ಸಿಗುವುದಿಲ್ಲ ಭೂಲೋಕದಲ್ಲಿ. ಆತನು ದೂಷಿಸುವುದಿಲ್ಲ, ನನ್ನನ್ನು ಭಯಭಕ್ತಿಯಿಂದಲೇ ಇರುತ್ತಾನೆ, ಕೆಟ್ಟದನ್ನು ತಿರಸ್ಕರಿಸುತ್ತಾ ಎಂದು ಹೇಳಿದ್ದೇನೆ ಎನ್ನುವ ರೀತಿಯಲ್ಲಿ ಯೋಬನಿಗೆ ಗೊತ್ತಿಲ್ಲ ಪ್ರೇರೆ. ದೇವರು ಯೋಬನ ಕುರಿತು ಒಳ್ಳೆಯ ಮಾತುಗಳನ್ನೇ ಸೈತಾನ ಮುಂದೆ ಹೇಳಿದ್ದಾನೆ. ಅದರಂತೆ ಯೋಬನೇ, ತಡೆದುಕೋ, ಸತ್ಯ ಆಲೋಚನೆಯನ್ನು ಅಜ್ಞಾನದ ಮಾತುಗಳಿಂದ ಮಂಕು ಮಾಡಬೇಡ ಎಂದು ಹೇಳಿ ಮಾತಾಡಿ ದರ್ಶನ ಕೊಡುತ್ತಾನೆ ಪ್ರೇರೆ.
2ನೇ ವಾಕ್ಯದ ಕೊನೆ ಭಾಗ, ಶೂರನಂತೆ ನಡಿ ಕಟ್ಟಿಕೋ, ನಾನು ಪ್ರಶ್ನೆ ಮಾಡುವೆನು, ನೀನೇ ನನಗೆ ಉಪದೇಶಿಸು. ಹೌದು, ಯೋಬನೇ, ಶೂರನಂತೆ ನಡಿ ಕಟ್ಟಿಕೋ, ನಡುವನ್ನು ನಾನು ನಿನಗೆ ಪ್ರಶ್ನೆ ಮಾಡುತ್ತೇನೆ, ನೀನೇ ನನಗೆ ಉಪದೇಶಿಸು. ದೇವರು ಪ್ರಶ್ನೆ ಮಾಡುತ್ತಾನಂತ ಯೋಬನು ಉಪದೇಶ ಮಾಡಬೇಕಂತ. ಏನು ಪ್ರಶ್ನೆ ಮಾಡಿದ ದೇವರು ಯೋಬನನ್ನೆಂದರೆ, ನಾನು ಲೋಕಕ್ಕೆ ಅಸ್ತಿವಾರ ಹಾಕಿದ್ದಾಗ ನೀನು ಎಲ್ಲಿದ್ದಿ? ಹೌದ್ರಿ, ನಾನು ಲೋಕಕ್ಕೆ ಅಥವಾ ಭೂಮಿಗೆ ಅಸ್ತಿವಾರ ಹಾಕಿದಾಗ ನೀನು ಎಲ್ಲಿದ್ದಿ? ಹೌದು ಪ್ರೇರೆ, ನೀನು ಜ್ಞಾನಿಯಾಗಿದ್ದರೆ ಹೇಳು. 5ನೇ ವಾಕ್ಯ, ಅದರ ಅಳತೆಗಳನ್ನು ಯಾರು ಗೊತ್ತು ಮಾಡಿದರು? ನೀನೇ ಬಲ್ಲೆ. ಅದರ ಮೇಲೆ ನೂಲು ಹಿಡಿದವರು ಯಾರು? ಹೌದು ಪ್ರೇರೆ, ಹೀಗೆ ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ ಉತ್ಸಾಹ ಧ್ವನಿ ಎತ್ತುತ್ತಾ ದೇವಕುಮಾರೆಲ್ಲರ ಆನಂದ ಘೋಷ ಮಾಡುತ್ತಾ ಇರಲು, ಭೂಲೋಕದ ಸುಣ್ಣಪಾದಗಳು ಯಾವುದರಲ್ಲಿ ನೆಲೆಗೊಂಡವು? ಅದರ ಮೂಲೆಗಳನ್ನು ಹಾಕಿದವರು ಯಾರು? ಸಮುದ್ರವು ಗರ್ಭವನ್ನು ಭೇದಿಸಿಕೊಂಡು ಬರಲು ಅದರ ದ್ವಾರಗಳನ್ನು ಮುಚ್ಚಿದವರು ಯಾರು? ಆ ಕಾಲದಲ್ಲಿ ನಾನು ಮೋಡಗಳನ್ನು ಅದಕ್ಕೆ ವಸ್ತ್ರವನ್ನಾಗಿಯೂ ಕಾರ್ಗತ್ತಲನ್ನು ಸುತ್ತು ಬಟ್ಟೆಯನ್ನಾಗಿಯೂ ಮಾಡಿದನಲ್ಲವೇ? ಇದಲ್ಲದೆ ಸಮುದ್ರಕ್ಕೆ ನನ್ನ ಇಷ್ಟದ ಎಲ್ಲೆಯನ್ನು ಕಟ್ಟಿ ಅಗುಳಿ ಕದಗಳನ್ನು ಹಾಕಿ ಇಲ್ಲಿಯ ತನಕ, 11ನೇ ವಾಕ್ಯ, ಇಲ್ಲಿಯ ತನಕ ಬರಬಹುದು, ಮೀರಿ ಬರಬೇಡ, ನಿನ್ನ ತೆರೆಗಳ ಹೆಮ್ಮೆಗೆ ಇಲ್ಲೇ ತಡೆಯಾಗುವುದು ಎಂದು ಅಪ್ಪಣೆ ಕೊಟ್ಟೆನು. 12ನೇ ವಾಕ್ಯ, ನಿನ್ನ ಜೀವಮಾನದಲ್ಲಿ ಬೆಳಗಿಗೆ ಇರತಕ್ಕ ಸ್ಥಳವನ್ನು ಗೊತ್ತು ಮಾಡಿದೆಯಾ? ಭೂಮಿಯ ಅಂಚುಗಳನ್ನು ಹಿಡಿದು ದುಷ್ಟರನ್ನು ಅದರೊಳಗಿಂದ ಒದರಿಬಿಡು ಎಂದು ಉದಯಕ್ಕೆ ಅಪ್ಪಣೆ ಕೊಟ್ಟೆಯಾ? ಹೀಗೆ ದೇವರ ಕಾರ್ಯಗಳ ಬಗ್ಗೆ ಯೋಬನಿಗೆ ತಿಳಿಸ್ತಾ ಹೋಗ್ತಿದ್ದ. ನೀನು ಎಲ್ಲಿದ್ದಿ ಭೂಲೋಕಕ್ಕೆ ಅಸ್ತಿವಾರ ಹಾಕಿದಾಗ? ನೀನು ಜ್ಞಾನಿಯಾಗಿದ್ದರೆ ಹೇಳು. ಅನೇಕ ಮಹಾ ಕಾರ್ಯಗಳು ಮಾಡಿದನು ಪ್ರೇರೆ ದೇವರು ಮಾನವ ಕುಲದಲ್ಲಿ, ಭೂಮಿ ಆಕಾಶಗಳ ಮಧ್ಯೆ. ಹೌದು ಪ್ರೇರೆ, ಆತ ಸರ್ವಜ್ಞಾನಿ, ಸರ್ವಾಂತರ್ಯಾಮಿ. ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲೆಲ್ಲ ಯೆಹೋವನ ಜ್ಞಾನವು ತುಂಬಿ ತುಳುಕುತ್ತಿದೆ ಪ್ರೇರೆ. ಪ್ರತಿಯೊಂದರಲ್ಲಿ ದೇವರ ಜ್ಞಾನವಿದೆ. ಆದ್ದರಿಂದ ನಾವು ಯೋಬನಂತೆ ದೇವರು ಹೇಳಿದಂತೆ ಅಜ್ಞಾನದ ಮಾತುಗಳಿಂದ ದೇವರ ಸತ್ಯ ವಾಕ್ಯವನ್ನು, ಆ ವಾಕ್ಯದಲ್ಲಿರುವ ದೇವರ ಆಲೋಚನೆಯನ್ನು ಮಂಕು ಮಾಡಬಾರದು ಪ್ರೇರೆ. ಹೀಗೆ ಪ್ರತಿಯೊಂದು ದೇವರ ವಾಕ್ಯದ ಬೆಳಕಿನಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ, ತೀರ್ಪು ಮಾಡದೆ. ಹೀಗೆ ನಾನು ಕೇಳಿದ್ದೇನು, ಈಗ ಕಣ್ಣಾರೆ ಕಂಡೆನು ಎಂದು ಯೋಬನು ಹೇಳುತ್ತಿದ್ದಾನೆ ಪ್ರೇರೆ. ನಮ್ಮ ಅಂಶಭಾಗ, ನಾನು ಕೇಳಿದ್ದೆನು, ಈಗ ನೋಡುತ್ತಿದ್ದೇನೆ. ಹೌದು ಪ್ರೇರೆ, ಈ ಅಂಶಭಾಗದಲ್ಲಿ ಮೊದಲನೇದಾಗಿ ಯೋಬನು ಕಂಡು ಬರ್ತಾನೆ ಪ್ರೇರೆ. ದೇವರ ಕುರಿತು ಕೇಳಿದ್ದೇನು, ಇಷ್ಟು ದೊಡ್ಡಾತ ಎಂದು ಬಿರುಗಾಳಿಯೊಳಗಿಂದ ಮಾತಾಡುತ್ತಾನೆ. ಇಷ್ಟು ದೊಡ್ಡ ಬಿರುಗಾಳಿ, ನನಗೆ ಯಾವ ಅಪಾಯ ಮಾಡುತ್ತಿಲ್ಲ, ಅದರೊಳಗಿಂದ ಮಹಾ ಸರ್ವಶಕ್ತನ ದೊಡ್ಡ ಸ್ವರ ಕೇಳಿ ಬರುತ್ತಿದೆ. ಕಿವಿಯಿಂದ ಕೇಳಿದ್ದೇನು ನಿನ್ನ ವಿಷಯವಾಗಿ ದೇವರೇ, ನೀನು ಮಹೋನ್ನತನು, ಮಹಾ ಕಾರ್ಯಗಳನ್ನು ಮಾಡಿದಾತನು, ನೀನು ಜೀವಂತನು, ನಿಮ್ಮ ಆಶ್ರಯದಲ್ಲಿರುವವರಿಗೆ ನೀನು ಮಾತನಾಡುತ್ತಿ ಎಂದು ಕೇಳಿದ್ದೇನು. ಈಗಲಾದರೂ ನಿನ್ನನ್ನು ಕಣ್ಣಾರೆ ಕಂಡೆನು. ಹೌದು ಪ್ರಿಯ, ಬಿರುಗಾಳಿಯೊಳಗಿಂದ ಮಾತಾಡಿದ ತಂದೆಯ ದೇವರು ಯೋಬನಿಗೆ. ಹೀಗೆ ಎರಡನೇದಾಗಿ ನೋಡೋದಾದರೆ, ಕಂಡಿದ್ದೇನು, ಈಗ ನೋಡುತ್ತಿದ್ದೇನೆ ಎನ್ನುವ ವ್ಯಕ್ತಿಗಳಲ್ಲಿ ಎರಡನೇದಾಗಿ ರಾಹಾಬಳು ಪ್ರೇರೆ. ಹೌದು, ರಾಹಾಬಳು ಕೇಳಿದ್ದಳು ಹಾಗೂ ನೋಡಿದಳು. ಹೌದು, ನಾವು ಯೆಹೋಶುವ ಗ್ರಂಥ 2ನೇ ಅಧ್ಯಾಯ 9-10ನೇ ವಾಕ್ಯದಲ್ಲಿ ಓದೋದಾದರೆ, ದ ಬುಕ್ ಆಫ್ ಜೋಶುವ ಚಾಪ್ಟರ್ 2 ವರ್ಸ್ 9 to 13th ವರ್ಡ್, 9ನೇ ವಾಕ್ಯದಿಂದ 13ನೇ ವಾಕ್ಯದವರೆಗೆ. ಇಲ್ಲಿ ಓದೋದಾದರೆ, ಆಕೆಯು ಮಾಳಿಗೆ ಹತ್ತಿ ಅವರ ಬಳಿಗೆ ಬಂದು ಹೇಳಿದ್ದೇನೆಂದರೆ, ಯೆಹೋವನು ಈ ದೇಶವನ್ನು ನಿಮಗೆ ಕೊಟ್ಟಿರುವುದನ್ನು ಬಲ್ಲೆನು. ನಿಮ್ಮ ನಿಮಿತ್ತ ನಮಗೆ ಮಹಾಭೀತಿಯುಂಟಾಗಿದೆ. ದೇಶದ ನಿವಾಸಿಗಳೆಲ್ಲರೂ ಕಂಗೆಟ್ಟು ಹೋಗಿದ್ದಾರೆ. ನೀವು ಐಗುಪ್ತದಿಂದ ಹೊರಟು ಬಂದ ಮೇಲೆ, 10ನೇ ವಾಕ್ಯ, ಯೆಹೋವನು ನಿಮ್ಮ ಮುಂದೆ ಕೆಂಪು ಸಮುದ್ರವನ್ನು ಬತ್ತಿಸಿಬಿಟ್ಟದ್ದನ್ನು, ನೀವು ಯೋರ್ದನಿನ ಆಚೆಯಲ್ಲಿರುವ ಸಿಹೋನ್, ಓಗ್ ಎಂಬ ಅಮೋರಿಯರ ಅರಸರಿಬ್ಬರನ್ನು ನಿರ್ಮೂಲ ಮಾಡಿದ್ದನ್ನು ಕೇಳಿ ನಮ್ಮ ಎದೆ ಒಡೆದು ಹೋಯಿತು. 11ನೇ ವಾಕ್ಯ, ನಿಮ್ಮನ್ನು ಎದುರಿಸುವ ಧೈರ್ಯವು ಒಬ್ಬನಲ್ಲಿಯೂ ಇಲ್ಲ. ನಿಮ್ಮ ದೇವರಾದ ಯೆಹೋವನೊಬ್ಬನೇ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ದೇವರು. ಆದುದರಿಂದ 12ನೇ ವಾಕ್ಯ, ಈಗ ನೀವು ನನಗೆ ನಂಬತಕ್ಕ ಒಂದು ಗುರುತನ್ನು ಕೊಟ್ಟು, ನಾನು ನಿಮಗೆ ದಯೆ ತೋರಿಸಿದಂತೆ ನೀವು ನನ್ನ ತಂದೆಯ ಮನೆಯವರಿಗೆ ದಯೆ ತೋರಿಸುವುದಾಗಿಯೂ, ನನ್ನ
ತಂದೆ ತಾಯಿಗಳನ್ನು, ಸಹೋದರ ಸಹೋದರಿಯರನ್ನು, ಅವರಿಗಿರುವುದೆಲ್ಲವನ್ನು ನಾಶ ಮಾಡದೆ ಉಳಿಸುವುದಾಗಿಯೂ ತಂದೆಯ ದೇವರಾದ ಯೆಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡಬೇಕೆಂದು ಬೇಡಿಕೊಳ್ಳುತ್ತೇನೆ ಎಂಬುದೇ. ಪ್ರೇರೆ ಅಲ್ಲಿ ಕಾನಾನ್ ದೇಶಕ್ಕೆ ಅಥವಾ ಯೆರಿಕೋ ಎಂಬ ಪಟ್ಟಣಕ್ಕೆ ದೇವರು ಯೆಹೋಶುವನಿಗೆ ಹೇಳಿರ್ತಾನೆ, ಆ ಪಟ್ಟಣವನ್ನು, ಯೆರಿಕೋ ಪಟ್ಟಣವನ್ನು ನಿಮಗೆ ಕೈಗೆ ಕೊಡುತ್ತೇನೆ, ಅಲ್ಲಿರುವ ಜನರನ್ನು ಸೋಲಿಸಿರಿ ನನ್ನ ಹೆಸರಿನಲ್ಲಿ ಎಂದಾಗ ಯೆಹೋಶುವನು ಇಬ್ಬರು ವ್ಯಕ್ತಿಗಳನ್ನು ಗೂಢಚಾರರನ್ನಾಗಿ ಆ ಪಟ್ಟಣ, ಆ ಪ್ರಾಂತ್ಯವನ್ನು ನೋಡಿ ಬರಲಿಕ್ಕೆ ಗೌಪ್ಯವಾಗಿ ಹೋಗಿರುತ್ತಾರೆ. ಆಗ ಆ ರಾಹಾಬಳೆಂಬ ಆ ಯೆರಿಕೋ ಪಟ್ಟಣದ ಆ ಸುಳೆಗಾರಿಕೆ ಪ್ರವೃತ್ತಿ ಕೆಲಸ ಮಾಡುತ್ತಿರ್ತಾಳೆ ಪ್ರೇರೆ. ಆಕೆ ಮನೆಯಲ್ಲಿ ಹೋಗಿ ಇಳಿದುಕೊಳ್ಳುತ್ತಾರೆ. ಈ ದೇವಜನರು ಹೋಗಿ ಯೆಹೋಶುವನ ಮೂಲಕ ಕಳಿಸಲ್ಪಟ್ಟವರು ಆ ಪಟ್ಟಣವನ್ನು ಸುತ್ತರಿದು ನೋಡಿ ಯಾವ ರೀತಿ ಅದಕ್ಕೆ ಮುತ್ತಿಗೆ ಹಾಕಬೇಕು, ಗೆಲ್ಲಬೇಕೆಂದು. ಆಗ ಸುಳೆಯಾದ ರಾಹಾಬಳ ಮನೆಯಲ್ಲಿ ಇಳಿದುಕೊಳ್ಳುತ್ತಾರೆ ಇಬ್ಬರು ಗೂಢಚಾರರು ದೇವರ ಕಡೆಯಿಂದ. ಆಕೆ ಅವರಿಗೆ ಆಶ್ರಯ ನೀಡುತ್ತಾಳೆ. ಈ ಆಶ್ರಯ ನೀಡಿದ್ದು ಆ ಯೆರಿಕೋ ಪಟ್ಟಣದ ಅರಸನಿಗೆ ಗೊತ್ತಾಗುತ್ತದೆ ಪ್ರೇರೆ. ಅರಸನಿಗೆ ಗೊತ್ತಾದಾಗ ನಾವು ಯೆಹೋಶುವ ಗ್ರಂಥ 2ನೇ ಅಧ್ಯಾಯ 2ನೇ ವಾಕ್ಯದಿಂದ ನೋಡುತ್ತೇವೆ ಪ್ರೇರೆ. ಆಗ ಸೆಕೆಂಡ್ ಚಾಪ್ಟರ್ ಜೋಶುವ 2nd ವರ್ಡ್. ಆಗ ಜನರು ಯೆರಿಕೋವಿನ ಅರಸನಿಗೆ, ಇಗೋ, ಈ ರಾತ್ರಿ ಇಸ್ರಾಯೇಲರ ಕಡೆಯವರು ನಮ್ಮ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಬಂದಿದ್ದಾರೆಂದು ಹೇಳಿದರು. ಯೆರಿಕೋವಿನ ಅರಸನು ರಾಹಾಬಳಿಗೆ, ನಿನ್ನ ಮನೆಯಲ್ಲಿ ಇಳುಕೊಂಡಿರುವ ಮನುಷ್ಯರನ್ನು ತಂದೊಪ್ಪಿಸು, ಅವರು ದೇಶವನ್ನೆಲ್ಲ ಸಂಚರಿಸಿ ನೋಡುವುದಕ್ಕೆ ಬಂದವರು ಎಂದು ಹೇಳಿ ಕಳುಹಿಸಿದನು. ಆ ಸ್ತ್ರೀಯು 4ನೇ ವಾಕ್ಯ. ಆ ಇಬ್ಬರನ್ನು ಅಡಗಿಸಿಟ್ಟು ಆ ಸ್ತ್ರೀ, ಕೇಳ ಬಂದವರಿಗೆ, ಆ ಮನುಷ್ಯರು ನನ್ನ ಬಳಿಗೆ ಬಂದದ್ದು ನಿಜ, ಅವರು ಎಲ್ಲಿಯವರೆಂಬುದು ನನಗೆ ಗೊತ್ತಿದ್ದಿಲ್ಲ. ಊರ ಬಾಗಿಲನ್ನು 5ನೇ ವಾಕ್ಯ. ಊರ ಬಾಗಿಲನ್ನು ಮುಚ್ಚುವ ಹೊತ್ತಿನಲ್ಲಿ ಕತ್ತಲೊಳಗೆ ಹೊರಟು ಹೋದರು, ಎಲ್ಲಿಗೆ ಹೋದರೆಂಬುದು ಗೊತ್ತಿಲ್ಲ. ಬೇಗನೆ ಅವರನ್ನು ಬೆನ್ನಟ್ಟಿರಿ, ನಿಮಗೆ ಸಿಕ್ಕಾರು ಎಂದು ಹೇಳಿದಳು. 6ನೇ ವಾಕ್ಯ. ಆದರೆ 6th ವರ್ಡ್. ಆದರೆ ಅವಳು ಆ ಮನುಷ್ಯರನ್ನು ಮಾಳಿಗೆ ಮೇಲೆ ಹತ್ತಿಸಿ ಅಲ್ಲಿ ಸಾಲಾಗಿ ಇಟ್ಟಿದ್ದ ಪುಂಡಿಯ ಹೊರೆಗಳಲ್ಲಿ ಅಡಗಿಸಿಟ್ಟಿದ್ದಳು. 7ನೇ ವಾಕ್ಯ 7th ವರ್ಡ್. ಅರಸನ ಆಳುಗಳು ಯೋರ್ದನಿನ ದಾರಿ ಹಿಡಿದು ಹೋಗಿ ಹೊಳೆ ದಾಟುವ ಸ್ಥಳಗಳವರೆಗೂ ಹುಡುಕಿದರು. ಹುಡುಕುವವರು ಹೊರಟ ಕೂಡಲೇ ಊರ ಬಾಗಲನ್ನು ಮುಚ್ಚಿದರು. 8ನೇ ವಾಕ್ಯ. ಆ ಮನುಷ್ಯರಿಬ್ಬರು ಮಲಗಿಕೊಳ್ಳುವ ಮೊದಲು ಆಕೆಯು ಮಾಳಿಗೆಯ ಹತ್ತಿರ ಅವರ ಬಳಿಗೆ ಬಂದು ಹೇಳಿದ್ದೇನೆಂದರೆ, 9ನೇ ವಾಕ್ಯ. ಯೆಹೋವನು ಈ ದೇಶವನ್ನು ನಿಮಗೆ ಕೊಟ್ಟಿರುವುದನ್ನು ಬಲ್ಲೆನು, ನಿಮ್ಮ ನಿಮಿತ್ತ ನಮಗೆ ಮಹಾಭೀತಿ ಉಂಟಾಗಿದೆ, ದೇಶದ ನಿವಾಸಿಗಳೆಲ್ಲರೂ ಕಂಗೆಟ್ಟು ಹೋಗಿದ್ದಾರೆ. 10ನೇ ವಾಕ್ಯ 10th ವರ್ಡ್. ನೀವು ಐಗುಪ್ತದಿಂದ ಹೊರಟು ಬಂದ ಮೇಲೆ ಯೆಹೋವನು ನಿಮ್ಮ ಮುಂದೆ ಕೆಂಪು ಸಮುದ್ರವನ್ನು ಬತ್ತಿಸಿ ಬಿಟ್ಟಿದ್ದನ್ನು, ಯೋರ್ದನಿನ ಆಚೆಯಲ್ಲಿರುವ ಸಿಹೋನ್, ಓಗ್ ಎಂಬ ಅಮೋರಿಯರ ಇಬ್ಬ ಅರಸರನ್ನು ನಿರ್ಮೂಲ ಮಾಡಿದ್ದನ್ನು ಕೇಳಿ ಪ್ರೇರೆ ನಮ್ಮ ಎದೆ ಒಡೆದು ಹೋಯಿತು. ನಿಮ್ಮನ್ನು ಎದುರಿಸುವ ಧೈರ್ಯ ಒಬ್ಬನಲ್ಲಿಲ್ಲ. ಕೇಳಿ ಇಬ್ಬರ ಅರಸರನ್ನು ಸೋಲಿಸಿದ್ದನ್ನು ಕೇಳಿ, ಕೆಂಪು ಸಮುದ್ರವನ್ನು 2 ಭಾಗ ಮಾಡಿ ನಿಮ್ಮನ್ನು ದಡಕ್ಕೆ ಒಣನೆಲದಲ್ಲಿ ನಡೆಸಿದ ದೇವರ ಭುಜಬಲ ಕಾರ್ಯವನ್ನು ಕೇಳಿ ನಮ್ಮ ಎದೆ ಒಡೆದು ಹೋಯಿತು. ಕೇಳಿದ್ದರಂತ ಪ್ರೇರೆ. ರಾಹಾಬಳು ಕೇಳಿದ್ದಾಳೆ. ಆ ಊರಿನವರಿಗೆ ಅದರ ಭಯವಿಲ್ಲ. ಆ ಊರಿನ ಅರಸ ಈ ಪರಾಕ್ರಮ ಕಾರ್ಯ ನಡೆಸಿದ ದೇವರ ಜನಾಂಗದವರು ಬಂದರೆ ಕೊಲ್ಲಬೇಕೆಂದು, ಹಿಡಿಯಬೇಕೆಂದು ಪ್ರಯತ್ನ ಮಾಡಿರುತ್ತಾನೆ. ಆದರೆ ಅಲ್ಲಿನ ಸೂಳೆ ಕಾರ್ಯ ಮಾಡುವ ಆಕೆ ಪ್ರಾಸ್ಟಿಟ್ಯೂಟ್ ಅವರಿಬ್ಬರನ್ನು ಬಚ್ಚಿಡುತ್ತಾಳೆ. ಕಾರಣ, ಈ ದೇಶವನ್ನು, ಯೆರಿಕೋ ಪಟ್ಟಣವನ್ನು ದೇವರು ನಿಮ್ಮ ಕೈಗೆ ಒಪ್ಪಿಸಿದ್ದಾನೆ, ಆದರೆ ನಾನು ನಿಮ್ಮನ್ನು ಕಾಪಾಡುತ್ತೇನೆ ಈ ಊರಿನ ಅರಸನಿಂದ. ನೀವು ನಮ್ಮ ಮನೆಯನ್ನು, ನಮ್ಮ ಮನೆಯ ತಂದೆ ತಾಯಿಗಳನ್ನು, ನಮ್ಮ ಸಹೋದರ ಸಹೋದರಿಯರನ್ನು, ಅವರಿಗಿರುವುದೆಲ್ಲವನ್ನು ನಾಶ ಮಾಡಿದ ಉಳಿಸುವುದಾಗಿಯೂ ದೇವರಾದ ಯೆಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡಬೇಕೆಂದು ಬೇಡಿಕೊಳ್ಳುತ್ತಾಳೆ ಪ್ರೇರೆ. ಆಕೆ ಬಚ್ಚಿಟ್ಟು ಒಂದು ಮಾಳಿಗೆಯ ಒಂದು ಪುಟ್ಟಿಯಲ್ಲಿ ಎನ್ನುವಂತೆ ಈಗ ಹೋಗಿಬಿಟ್ರು ಎಂದು ಸುಳ್ಳು ಹೇಳ್ತಾಳೆ ಪ್ರೇರೆ, ಉಳಿಸುವುದಕ್ಕಾಗಿ ದೇವಜನರನ್ನು. ಹೌದು ಪ್ರೇರೆ, ದೇವಜನರಿಗೆ ಮಾಡುವುದು ಎಲ್ಲ ಒಳ್ಳೆಯದಾಗಿ ಪರಿಣಮಿಸುತ್ತದೆ ಪ್ರೇರೆ. ಹೀಗೆ ನಾವು ಕೇಳಿದ್ದೇನು, ಈಗ ನೋಡುತ್ತಿದ್ದೇನೆ ಎನ್ನುವ ಅಂಶದಲ್ಲಿ ಒಂದಿನದ ಯೋಬನನ್ನು ನೋಡಿದ ಪ್ರೇರೆ. ದೇವರ ಕುರಿತು ಕೇಳಿದ್ದನು, ಈಗ ಕಣ್ಣಾರೆ ಕಂಡೆನೆಂದು ಬಿರುಗಾಳಿಯೊಳಗಿಂದ ಮಾತಾಡಿದ ದೇವರ ಸ್ವರ ಕೇಳಿದನು. 2ನೇದಾಗಿ ರಾಹಾಬಳು ಕೇಳಿದ್ದಳು, ಹಾಗೆ ನೋಡಿದಳು ಪ್ರೇರೆ. ದೇವಜನರು ಬಂದಿದ್ದಾರೆ, ಆಯಿತು, ದೊಡ್ಡ ದೊಡ್ಡ ಅರಸರನ್ನೇ ಸೋಲಿಸಿದ್ದಾನೆ. ಅವರ ಮುಖಾಂತರ ದೇವರು ಕೆಂಪು ಸಮುದ್ರ 2 ಭಾಗ ಆಗಿ ಮಾಡಿ
ಆ ಕಠಿಣ ಹೃದಯವುಳ್ಳ ಫರೋಹನಿಂದ ಬಿಡಿಸಿದ್ದಾನೆ. ಎಲ್ಲ ಜಯದಲ್ಲಿ ಇವರು ಪ್ರಯಾಣ ಮಾಡಿದ್ದಾರೆಂದು ಕೇಳಿದ್ದಳು ಮತ್ತು ಅವರ ಕುರಿತು ಕಂಗೆಟ್ಟಿದ್ದಾರೆ. ಯೆರಿಕೋ ಪಟ್ಟಣದವರು ಧೈರ್ಯಗೆಟ್ಟಿದ್ದಾರೆ. ನಿಮ್ಮನ್ನು ಎದುರಿಸಲು ನಮ್ಮಲ್ಲಿ ಒಬ್ಬರಿಗೂ ಧೈರ್ಯ ಇಲ್ಲ. ಆಕಾಶದಲ್ಲಿ ಭೂಮಿಯಲ್ಲಿಯೂ ಪರಲೋಕ ಭೂಮಿಯಲ್ಲಿಯೂ ಯೆಹೋವನೊಬ್ಬನೇ ದೇವರು ಎಂದು ಸಾಕ್ಷಿ ನೀಡುತ್ತಾಳೆ ಪ್ರೇರೆ. ಆ ಸುಳ್ಳೆಯ ಕಾರ್ಯ ಮಾಡುವ ವ್ಯಭಿಚಾರ ಹೆಣ್ಮಗಳು ಪ್ರೇರೆ, ಕೆಟ್ಟ ಪ್ರವೃತ್ತಿ ಇಲ್ಲರು. ಆಕೆಗೆ ದೇವರ ಭಯಭಕ್ತಿ ಇದೆ. ಹೌದು, ಆಕೆ ಒಂದು ಕಾಲದಲ್ಲಿ ವಿಚಾರಿಯಾಗಿರ್ಬೋದು, ಆದರೆ ಈಗ ಒಳ್ಳೆಯ ಮಾರ್ಗದಲ್ಲಿ ಇರ್ಬೋದು. ದೇವರ ಗೊತ್ತಿದ್ದ ಚಿತ್ತ ಪ್ರೇರೆ. ಹೀಗೆ ನೋಡಿದ್ದೇನು, ಹಾಗೆ ಈಗ ಕೇಳಿದ್ದೇನು, ಆದರೆ ಈಗ ನೋಡುತ್ತಿದ್ದೇನೆ ಎನ್ನುವ ಭಾಗದಲ್ಲಿ 1ನೇದು ಯೋಬ, 2ನೇದು ರಾಹಾಬಳು, 3ನೇದು ಶೆಬಾ ದೇಶದ ರಾಣಿ ಪ್ರೇರೆ. ಹೌದು, ಶೆಬಾ ದೇಶದ ರಾಣಿ ಕೇಳಿದ್ದಳು ಆದರೆ ನೋಡಿದಳು. ಹೌದು, ನಾವು ಸೊಲೊಮೋನನ ದರ್ಶನಕ್ಕೆ ಬರುತ್ತಾಳೆ ಪ್ರೇರೆ. ನಾವು ರಾಜರ ಮೊದಲನೇ ಪುಸ್ತಕ, ಅರಸರಗಳ ಗ್ರಂಥ, ಮೊದಲನೇ ಗ್ರಂಥ 10ನೇ ಅಧ್ಯಾಯ 1ನೇ ವಾಕ್ಯದಿಂದ ನೋಡುತ್ತೇವೆ ಪ್ರೇರೆ. 1 Kings ಚಾಪ್ಟರ್ 10 ವರ್ಸ್ 1 to 13 ವರ್ಡ್. ಇಲ್ಲಿ ಶೆಬಾ ದೇಶದ ರಾಣಿಯು ಸೊಲೊಮೋನನ ದರ್ಶನಕ್ಕೆ ಬಂದದ್ದು. ಯೆಹೋವನ ನಾಮ ಮಹತ್ತಿನಿಂದ ಸೊಲೊಮೋನನಿಗುಂಟಾದ ಕೀರ್ತಿಯನ್ನು ಕುರಿತು ಶೆಬಾ ದೇಶದ ರಾಣಿಯು ಕೇಳಿ ಅವನನ್ನು ಒಗಟುಗಳಿಂದ ಪರೀಕ್ಷಿಸುವುದಕ್ಕೆ ಬಂದಳು. ಆಕೆಯು ಸುಗಂಧ ದ್ರವ್ಯ, ಅಪರಿಮಿತವಾದ ಬಂಗಾರ, ರತ್ನ ಇವುಗಳನ್ನು ಒಂಟೆಗಳ ಮೇಲೆ ಏರಿಕೊಂಡು ಮಹಾಪರಿವಾರದೊಡನೆ ಯೆರೂಸಲೇಮಿಗೆ ಬಂದು ತನ್ನ ಮನಸ್ಸಿನಲ್ಲಿ ಗೊತ್ತು ಮಾಡಿಕೊಂಡಿದ್ದ ಎಲ್ಲ ವಿಷಯಗಳನ್ನು ಕುರಿತು ಸೊಲೊಮೋನನೊಡನೆ ಸಂಭಾಷಿಸಿದಳು. 3ನೇ ವಾಕ್ಯ 3rd ವರ್ಡ್. ಸೊಲೊಮೋನನು ಆಕೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟನು. ಅರಸನಾದ ಅವನಿಗೆ ತಿಳಿಯದಂಥದ್ದು ಅವುಗಳಲ್ಲಿ ಒಂದೂ ಇರಲಿಲ್ಲ, ಆದ್ದರಿಂದ ಎಲ್ಲವುಗಳಿಗೂ ಉತ್ತರ ಕೊಟ್ಟನು. 4ನೇ ವಾಕ್ಯ 4th ವರ್ಡ್. ಶೆಬಾದ ರಾಣಿಯು ಸೊಲೊಮೋನನ ಎಲ್ಲ ಜ್ಞಾನ, ಅವನು ಕಟ್ಟಿಸಿದ ಅರಮನೆ, ಅವನ ಭೋಜನ ಪೀಠದ ಆಹಾರ, ಆ ಪೀಠದ ಸುತ್ತಲಿರುವ ಉದ್ಯೋಗಸ್ಥರ ಆಸನಗಳನ್ನು, 5ನೇ ವಾಕ್ಯ, ಅವನ ಪರಿಚಾರಕರ ಸೇವಾಕ್ರಮ, 5th ವರ್ಡ್, ಅವರ ಉಡುಪುಗಳು, ಅವನ ಪಾನಕಗಳು, ಇವುಗಳನ್ನು ಅವನ ಯೆಹೋವನ ಆಲಯದಲ್ಲಿ ಸಮರ್ಪಿಸುತ್ತಿದ್ದ ಸರ್ವಾಂಗ ಹೋಮಗಳನ್ನು ನೋಡಿ, 6th ವರ್ಡ್, 6ನೇ ವಾಕ್ಯ, ನೋಡಿದಾಗ ವಿಸ್ಮಿತಳಾಗಿ ಅರಸನಿಗೆ, ನಾನು ನನ್ನ ದೇಶದಲ್ಲಿ, ಇದು ಪ್ರೇರೆ, ಕೇಳಿದ್ದೇನು ನೋಡುತ್ತಿದ್ದೇನೆ ಎನ್ನುವ ಅಂಶದಲ್ಲಿ, ನಾನು ನನ್ನ ದೇಶದಲ್ಲಿ ನಿನ್ನ ಜ್ಞಾನವನ್ನು ಕೃತ್ಯಗಳನ್ನು ಕುರಿತು ಕೇಳಿದ್ದು ಸತ್ಯವಾಗಿದೆ. 7ನೇ ವಾಕ್ಯ 7th ವರ್ಡ್, ನಾನಾಗಿ ಇಲ್ಲಿಗೆ ಬಂದು ಕಣ್ಣಾರೆ ನೋಡುವುದಕ್ಕಿಂತ ಮೊದಲು ಜನರು ಹೇಳಿದ ಸುದ್ದಿಯನ್ನು ನಂಬಲಿಲ್ಲ. ಇಲ್ಲಿಗೆ ಬಂದು ನೋಡುವುದಕ್ಕಿಂತ ಮೊದಲು ಜನರು ಹೇಳಿದ ಸುದ್ದಿ ಇಷ್ಟಿದೆ ಎಂದು ನಾನು ನಂಬಿದ್ದಿಲ್ಲ ಅಂತ ಈಗ ಕಣ್ಣಾರೆ ನೋಡುತ್ತಿದ್ದೇನೆ. ಈಗ ನೋಡಿದ್ದರೆ ನಿನ್ನ ಜ್ಞಾನ ವೈಭವಗಳು ನಾನು ಕೇಳಿದ್ದಕ್ಕಿಂತಲೂ ಹೆಚ್ಚಾಗಿವೆ. ಜನರು ನನಗೆ ಇದರಲ್ಲಿ ಅರ್ಧವನ್ನಾದರೂ ಹೇಳಲಿಲ್ಲ. ನಿನ್ನ 8ನೇ ವಾಕ್ಯ 8th ವರ್ಡ್, ನಿನ್ನ ಪ್ರಜೆಗಳು ಸದಾ ನಿನ್ನ ಮುಂದೆ ನಿಂತುಕೊಂಡು ನಿನ್ನ ಜ್ಞಾನವಾಕ್ಯಗಳನ್ನು ಕೇಳುವ ನಿನ್ನ ಸೇವಕರು ಧನ್ಯರು. 9ನೇ ವಾಕ್ಯ 9th ವರ್ಡ್, ನಿನ್ನನ್ನು ಮೆಚ್ಚಿ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಕುಳ್ಳಿರಿಸಿದ ನಿನ್ನ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ. ಆತನು ಇಸ್ರಾಯೇಲರನ್ನು ಸದಾ ಪ್ರೀತಿಸುವವನಾಗಿರುವುದರಿಂದ ಅವರ ನೀತಿ ನ್ಯಾಯಗಳು ಸ್ಥಾಪಿಸುವುದಕ್ಕೋಸ್ಕರ ನಿನ್ನನ್ನೇ ಅರಸನನ್ನಾಗಿ ನೇಮಿಸಿದ್ದಾನೆ ಎಂದು ಹೇಳಿದಳು. ಆಕೆಯು ಅರಸನಿಗೆ 120 ತಲಾಂತು ಬಂಗಾರವನ್ನು, ಅಪರಿಮಿತ ಸುಗಂಧ ದ್ರವ್ಯವನ್ನು, ರತ್ನಗಳನ್ನು ಕೊಟ್ಟಳು. ಶೆಬಾದ ರಾಣಿಯು ಅರಸನಾದ ಸೊಲೊಮೋನನಿಗೆ ಕೊಟ್ಟಷ್ಟು ಸುಗಂಧ ದ್ರವ್ಯವು ದೇಶಕ್ಕೆ ತಿರುಗಿ ಬರಲೇ ಇಲ್ಲ. ಅಂದರೆ ಆಕಿನಷ್ಟು ಯಾರು ಕೊಡಲಿಲ್ಲ ಅಂತ ಅರ್ಥ. 11ನೇ ವಾಕ್ಯ, ಹೀರಾಮನ ಹಡಗುಗಳು ಓಫೀರ್ ದೇಶದಿಂದ ಬಂಗಾರದ ಹೊರತಾಗಿ ಸುಗಂಧದ ಮರವನ್ನು, 12ನೇ ವಾಕ್ಯ 12th ವರ್ಡ್, ರತ್ನಗಳನ್ನು ರಾಶಿ ರಾಶಿಯಾಗಿ ತಂದವು. ಹೀರಾಮನ ಹಡಗುಗಳು ಓಫೀರ್ ದೇಶದಿಂದ ಬಂಗಾರದ ಹಡಗು ರಾಶಿ ರಾಶಿಯಾಗಿ ತಂದುವಂತ ಪ್ರೇರೆ. ಸುಗಂಧದ ಮರ, ರತ್ನಗಳನ್ನು ರಾಶಿ ರಾಶಿಯಾಗಿ ತಂದವು. ಅರಸನು ಸುಗಂಧದ ಮರದಿಂದ ದೇವಾಲಯ, ಅರಮನೆ ಇವುಗಳಿಗೆ ಕಟಕಟೆಗಳನ್ನು, ಗಾಯಕರಿಗೋಸ್ಕರ ಕಿನ್ನರಿಗಳನ್ನು, ಸ್ವರಮಂಡಲಗಳನ್ನು ಮಾಡಿಸಿದನು. ಆಗ ಬಂದಷ್ಟು ಸುಗಂಧದ ಮರವು ಇಂದಿನವರೆಗೂ ಬರಲಿಲ್ಲ ಮತ್ತು ಕಾಣಲಿಲ್ಲ. ಪ್ರೇರೆ 13ನೇ ವಾಕ್ಯ 13th ವರ್ಡ್, ಅರಸನಾದ ಸೊಲೊಮೋನನು ಶೆಬಾದ ರಾಣಿಗೆ ತಾನಾಗಿ ರಾಜ ಮರ್ಯಾದೆಯಿಂದ ಕೊಟ್ಟ ವಸ್ತುಗಳಲ್ಲದೆ ಆಕೆಯು ಕೇಳಿದವುಗಳನ್ನೆಲ್ಲ ಕೊಟ್ಟು ಬಿಟ್ಟನು. ಅನಂತರ ಆಕೆಯು ತನ್ನ ಪರಿವಾರದವರೊಡನೆ ಸ್ವದೇಶಕ್ಕೆ ಹೊರಟು ಹೋದಳು. ಪ್ರೇರೆ, ಅರಸನು ಆ ರಾಣಿ ಅರಸ ಸೊಲೊಮೋನನೇ, ನಿನ್ನನ್ನು ಮೆಚ್ಚಿ ಇಸ್ರಾಯೇಲ್ ದೇವರು ನಿನ್ನನ್ನೇ ಅರಸನಾಗಿರಬೇಕೆಂದು ನೇಮಿಸಿದ್ದಾನೆ ಎಂದು ದೇವಜ್ಞಾನದಿಂದ ಹೇಳ್ತಾಳೆ ಪ್ರೇರೆ. ಆಕೆ ಕೂಡ ಜ್ಞಾನಿಯೇ, ಆದರೆ ಸೊಲೊಮೋನನ ಜ್ಞಾನ ನನಗಿಂತ ಜ್ಞಾನ ಇರಬಹುದಾ? ಅಂದರೆ ಜ್ಞಾನ
ಇರುವವ್ರನ್ನ ಇಷ್ಟಪಡುವ ವಾಕ್ಯ ಯಾಕೆ ಪ್ರೇರೆ. ಹೀಗೆ ದೊಡ್ಡ ಜ್ಞಾನ ಇದೆ ಎಂದು ಕಂಡುಕೊಳ್ತಾಳೆ. ಕೇಳಿದ್ದೇನು, ಆದರೆ ಈಗ ನೋಡುತ್ತಿದ್ದೇನೆ. ನಿನ್ನ ಜ್ಞಾನವಾಕ್ಯಗಳನ್ನು ಸದಾ ನಿನ್ನ ಮುಂದೆ ನಿಂತುಕೊಂಡು ಕೇಳುವ ಜನ ಸೇವಕರು ಧನ್ಯರು ಪ್ರೇರೆ. ನಿನ್ನನ್ನು ನಂಬಿ ಸಿಂಹಾಸನದ ಮೇಲೆ ಕುಳಿಸಿರುವ ಇಸ್ರೇಲ್ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ. ಆತನು ಇಸ್ರೇಲರನ್ನು ಸದಾ ಪ್ರೀತಿಸುವನಾಗಿರುವುದರಿಂದ ಅವರ ನೀತಿ ನ್ಯಾಯಗಳನ್ನು ಸ್ಥಾಪಿಸುವುದಕ್ಕೋಸ್ಕರ ನಿನ್ನನ್ನೇ ಅರಸನಾಗಿ ನೇಮಿಸಿದ್ದಾನೆ ಎಂದು ಹೇಳಿದಳು ಪ್ರೇರೆ. ಹೀಗೆ ಆಕೆ ರಾಜ ಮರ್ಯಾದೆಯಿಂದ ಆಕೆ ಕೇಳಿದ ವಸ್ತುಗಳನ್ನೆಲ್ಲ ಆಕೆ ಕೊಟ್ಟು ಬಿಡ್ತಾನೆ ಪ್ರೇರೆ. ಆಕೆ ದಕ್ಷಿಣ ದೇಶಕ್ಕೆ ಹೊರಟು ಹೋಗುತ್ತಾಳೆ. ಹೀಗೆ ಮೊದಲನೇದಾಗಿ ಕೇಳಿದ್ದೇನು ಈಗ ನೋಡುತ್ತಿದ್ದೇನೆ ಎನ್ನುವ ಭಾಗದಲ್ಲಿ ಯೋಬನನ್ನು ನೋಡಿದೆವು ಪ್ರೇರೆ, ದೇವರ ದಾಸ ಯೋಬ. ಎರಡನೇದಾಗಿ ರಾಹಾಬಳೆಂಬ ವಿಚಾರಣೆ. ಮೂರನೇದಾಗಿ ಶಬ ದೇಶದ ರಾಣಿ. ನಾಲ್ಕನೇದಾಗಿ ಕೇಳಿದ್ದೇನು ಈಗ ನೋಡುತ್ತಿದ್ದೇನೆ ಎನ್ನುವುದರಲ್ಲಿ ಸಮಾರ್ಯ ಸ್ತ್ರೀ ಪ್ರೇರೆ. ಸಮಾರ್ಯ ಸ್ತ್ರೀ ಕೇಳಿದ್ದೇನು ಈಗ ಮೆಸ್ಸಿಯನನ್ನು ನೋಡಿದೆನು ಎಂದು ಹೇಳುತ್ತಿದ್ದಾಳೆ. ನಾವು ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನೋಡ್ತೇವೆ ಪ್ರೇರೆ. ಜಾನ್ ಗಾಸ್ಪಲ್ ಚಾಪ್ಟರ್ 4 ವರ್ಸ್ 25th ವರ್ಡ್ ಪ್ರೇರೆ. 4ನೇ ಅಧ್ಯಾಯ ಯೋಹಾನ ಸುವಾರ್ತೆ 25ನೇ ವಾಕ್ಯ. ಆ ಹೆಂಗಸು ಆತನಿಗೆ ಮೆಸ್ಸಿಯನು ಅಂದರೆ ಬರುತ್ತಾನೆಂದು ಬಲ್ಲೆನು, ಅಂದರೆ ಕ್ರಿಸ್ತನು ಬರುತ್ತಾನೆಂದು ಬಲ್ಲೆನು. ಆ ಹೆಂಗಸು ಯೇಸು ಪ್ರಭು ಮಾತಾಡ್ತಿರ್ತಾನೆ ಪ್ರಿಯ ಆಕೆಯ ಜೊತೆಗೆ. ನೀರು ತರುವುದಕ್ಕೆ ಬಂದಿರುತ್ತಾಳೆ ಮಧ್ಯಾಹ್ನದ ಹೊತ್ತು. ನೋಡಮ್ಮ ನೀರು ಕೊಡು ಕುಡಿಯುವುದಕ್ಕೆ ಅಂದಾಗ, ನೋಡು ನಾವು ಸಮಾರ್ಯದವರು, ಬಹಿಷ್ಕರಿಸಲ್ಪಟ್ಟ ಜನ, ನೀವು ಯೆಹೂದ್ಯರು, ದೇವಜನರು, ನಿಮಗೆ ನಮಗೆ ಒಟ್ಟು ಬಳಕೆ ಇಲ್ಲ ಕೊಡುವುದು ತಗುವುದು, ನನ್ನಿಂದ ಹೇಗೆ ನೀರು ಕೇಳುತ್ತೆ ಅಂದಾಗ, ನೋಡಮ್ಮ ಈ ನೀವು ನೀರು ಕುಡಿತೀರಲ್ಲ ಈ ಬಾಯಿದು, ಈ ನೀರು ಕುಡಿಯೋರಿಗೆ ಮತ್ತೆ ನೀರಡಿಕೆ ಆಗುತ್ತದೆ. ಹಾಗಾದರೆ ನಾನು ಕೊಡುವ ಅವ್ರ ನೀರನ್ನು ಕುಡಿಯುವವರಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ಹೌದು ಪ್ರೇರೆ. ಆ ಸಮಾರ್ಯ ಸ್ತ್ರೀ ಕೇಳಿದ್ದಳು, ಆದರೆ ಈಗ ನೋಡುತ್ತಿದ್ದಾಳೆ. ಈ ನೀರನ್ನು ಕುಡಿದವರಿಗೆ ಮತ್ತೆ ಆಹಾರ ನೀರಡಿಕೆ ಆಗುತ್ತದಮ್ಮ. ನಾನು ಕೊಡುವ ನೀರನ್ನು ಕುಡಿದವರಿಗೆ ಮತ್ತೆಂದಿಗೂ ನೀರಡಿಕೆ ಆಗುವುದಿಲ್ಲ. ಆ ನೀರು ಉಕ್ಕಿ ಹರಿದು ನಿತ್ಯ ಜೀವಕ್ಕೆ ಕರೆದುಕೊಂಡು ಹೋಗುತ್ತದೆ ಎಂದಾಗ, ಸ್ವಾಮಿ ಅಂಥ ನೀರನ್ನು ಯಾವಾಗಲೂ ನಮಗೆ ಕೊಡಿರಿ. ನೀರನ್ನು ಸೇದುವುದಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಇಷ್ಟು ದೂರ ಬರುವುದು ತಪ್ಪಿ ಹೋಗುತ್ತದೆ ಎಂದಾಗ, ನೀನು ಗಂಡನನ್ನು ಕರೆದುಕೊಂಡು ಬಾ ಎಂದಾಗ, ನನ್ನ ಗಂಡನಿಲ್ಲ ಎನ್ನುತ್ತಾಳೆ. ಈಗ ತನಕ ನಿಮಗೆ 5 ಜನ ಗಂಡಂದಿರಿದ್ದರು, ಈಗಿನ ಇರುವವನು ಗಂಡನಲ್ಲ ಎಂದು ನೀನು ಹೇಳಿದ್ದು ನಿಜ ಎಂದು ಹೇಳುತ್ತಾನೆ ಪ್ರಿಯ. ಆಗ ಈ ಮಾತು ಹೇಳುತ್ತಾಳೆ ಏನೆಂದು, ಆ ಹೆಂಗಸು ಆತನಿಗೆ ಮೆಸ್ಸಿಯನು ಅಂದರೆ ಕ್ರಿಸ್ತನು ಬರುತ್ತಾನೆಂದು ಬಲ್ಲೆನು, ಆತನು ಬಂದ ಮೇಲೆ ನಮಗೆ ಎಲ್ಲ ತಿಳಿಸುವನು ಎಂದು ಹೇಳಲು ಯೇಸು ಆಕೆಗೆ 26ನೇ ವಾಕ್ಯ, ನಿನ್ನ ಸಂಗಡ ಮಾತಾಡುತ್ತಿರುವ ನಾನೇ ಆ ಮೆಸ್ಸಿಯನು ಎಂದು ಹೇಳಿದನು. ಹೌದು ಪ್ರೇರೆ. ಕೇಳಿದ್ದೆನು ಈಗ ನೋಡುತ್ತಿದ್ದೇನೆ. ಹೌದು ಪ್ರೇರೆ. 1ನೇದಾಗಿ ಯೋಬ, 2ನೇದಾಗಿ ರಾಹಾಬಳು, 3ನೇದಾಗಿ ಶಬ ದೇಶದ ರಾಣಿ, 4ನೇದಾಗಿ ಸಮಾರ್ಯ ಸ್ತ್ರೀ, 5ನೇದಾಗಿ ನತಾನಿಯೇಲ ಪ್ರೇರೆ. ಕೇಳಿದ್ದನು ಹಾಗೂ ಮೆಸ್ಸಿಯನನ್ನು ನೋಡುತ್ತಾನೆ ಪ್ರೇರೆ. ನಾವು ಅದೇ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 51ನೇ ವಾಕ್ಯದಿಂದ ಓದುತ್ತೇವೆ ಪ್ರೇರೆ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 43ನೇ ವಾಕ್ಯದಿಂದ ಓದುತ್ತೇವೆ. ಜಾನ್ ಗಾಸ್ಪಲ್ ಚಾಪ್ಟರ್ 1 ವರ್ಸ್ 43 ವರ್ಡ್ ಟು 51. ಇಲ್ಲಿ ಮರುದಿನ ಗಲಿಲಾಯಕ್ಕೆ ಹೊರಟು ಹೋಗಬೇಕೆಂದಿರುವಾಗ ಫಿಲಿಪ್ಪನು ಕಂಡುಕೊಂಡು ನನ್ನನ್ನು ಹಿಂಬಾಲಿಸು ಅಂದನು. ಈ ಫಿಲಿಪ್ಪನು ಬೆತ್ಸಾಯಿದವನು. 44ನೇ ವಾಕ್ಯ. ಅಂದರೆ ಆಂದ್ರೆಯ ಪೇತ್ರರ ಊರಿನವನು. 45ನೇ ವಾಕ್ಯ. ಫಿಲಿಪ್ಪನು ನತಾನಿಯೇಲನನ್ನು ಕಂಡು ಅವನಿಗೆ ಯಾವನ ವಿಷಯವಾಗಿ ಮೋಶೆ ಧರ್ಮಶಾಸ್ತ್ರದಲ್ಲಿ ಬರೆದನು ಆ ಪ್ರವಾದಿಗಳು ಬರೆದರು, ಆತನು ನಮಗೆ ಸಿಕ್ಕಿದನು. ಆತನು ಯಾರೆಂದರೆ ಯೋಸೇಫನ ಮಗನಾದ ನಜರೇತಿನ ಯೇಸು ಎಂದು ಹೇಳಿದನು. ಪ್ರೇರೆ. ಯೇಸು ಕಂಡುಕೊಂಡ್ರಂತ ಪ್ರೇರೆ. ಹೀಗೆ ಆತನು ಬಂದಾಗ ಈತನಲ್ಲಿ ಕಪಟವಿಲ್ಲ, ಈತನು ನಿಜವಾದ ಇಸ್ರೇಲ್ನೆಂದಾಗ, ಸ್ವಾಮಿ ಗುರುದೇವ ನೀನು ದೇವಕುಮಾರನೇ ಸರಿ, ಇಸ್ರೇಲಿನ ಅರಸನು ನೀನು ಎಂದು ಹೇಳುತ್ತಾನೆ. ಅಂಜೂರದ ಮರದ ಕೆಳಗಡೆ ಇರುವಾಗ ನೀನು ನೋಡಿದೆನೆಂದು ಹೇಳಿದಾಗ ಇಷ್ಟು ವಿಶ್ವಾಸವೋ ಇನ್ನೂ ಹೆಚ್ಚಾಗಿ ಕಾಣುವೆ. ನನ್ನ ಮುಖಾಂತರ ದೇವದೂತರು ಪರಲೋಕಕ್ಕೆ ಏರುವುದನ್ನು, ಪರಲೋಕ ತೆರೆದಿರುವುದನ್ನು, ದೇವರ ಕುಮಾರನ ಮುಖಾಂತರ ದೇವದೂತರು ಏರುವುದನ್ನು ಇಳಿಯುವುದನ್ನು ನೀನು ನೋಡುವೆ ಎಂದು ಹೇಳ್ತಾನೆ ಪ್ರೇರೆ. ಹೀಗೆ ಕೇಳಿದ್ದೆನು ನೋಡಿದ್ದೇನೆಂದು ನತನೇ ಹೇಳ್ತಾನೆ ಪ್ರೇರೆ. 6ನೇದಾಗಿ ಅಪೊಸ್ತಲರು ಕೂಡ ಹೇಳ್ತಾರೆ ಪ್ರೇರೆ. ಆದಿಯಿಂದ ಪ್ರಕಟಿತವಾದ ಜೀವವಾಕ್ಯ ನಾವು ನೋಡಿದೆವು, ಪ್ರತ್ಯಕ್ಷವಾಯಿತು. ಕಣ್ಣಾರೆ ಕಂಡೆವು, ಕಿವಿಯಾರೆ ಕೇಳಿದೆವು, ಮನಸಾರೆ ಗ್ರಹಿಸಿದೆವು.
ಕೈಯಿಂದ ಮುಟ್ಟಿದ್ದೇವೆ ಎಂದು ಹೇಳ್ತಾನೆ ಪ್ರೇರೆ. ಗುಡ್ಡಿ ಭರತಮಯ ಕೂಡ ದಾವಿದ ಕುಲಪುತ್ರನ ದಯೆ ತೋರು ಎಂದು ಹೇಳ್ತಾನೆ. ಅಂಥ ದಯೆ ಪ್ರಭು ನಮ್ಮ